ಒಂದು ಡ್ರೈವರನ್ನ, ಒಬ್ಬ ಚಾಲಕನ ಉದಾಹರಣೆ ಕೊಟ್ಟಿದ್ದೇನೆ ಅಂತಂದ್ರೆ, ನಿಮ್ಮ ಜೀವನ ಸಾಗಬೇಕಾದ್ರೆ ಹೀಗೆ ಗಮನಿಸಬೇಕು ಪ್ರೀತಿ. ಕ್ಲಚ್ ಮೇಲೆ ಯಾವಾಗ ಕಾಲಿಡಬೇಕು, ಎಕ್ಸೆಲೇಟರ್ ಮೇಲೆ ಯಾವಾಗ ಕಾಲಿಡಬೇಕು, ಗೇರ್ ಯಾವಾಗ ಮುಟ್ಟಬೇಕು, ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಯಾವಾಗ ಫಿಫ್ತ್ ಗೇರ್ ಹಾಕಬೇಕು, ಹೇಗೆ ನಾನು ಡ್ರೈವ್ ಮಾಡಬೇಕು ಅನ್ನೋದೆಲ್ಲವನ್ನ ಕೂಡ ಗಮನಿಸ್ತಾನೋ. ಹಾಗೂ ಇಷ್ಟು ಗಮನಿಸಿದ್ರು ಕೂಡ ಒಂದೊಂದ್ಸಲ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ನಿಮ್ಮ ಸಕ್ಸಸ್ಸಿನ ಹಾದಿಯಲ್ಲಿ ಹೊರಡುವಾಗ ಮೇಜರ್ ಆಗಿ ಈ 4 ತಪ್ಪುಗಳನ್ನು ಮಾಡ್ಬಾರ್ದು. ನಂಬರ್ 1 ಇದು, ಯಾವಾಗ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರನಿದ್ದಾನೋ, ಆವಾಗಲೇ ಧರ್ಮರಾಯನಿಗೆ ದ್ರೌಪದಿಯನ್ನು ಕೊಟ್ಟು ಮದುವೆ ಮಾಡಿ, ನೆಕ್ಸ್ಟ್ ಭೀಮನಿಗೆ ಕೊಟ್ಟು ಮದುವೆ ಮಾಡಿ, ನೆಕ್ಸ್ಟ್ ಅರ್ಜುನನಿಗೆ ಮದುವೆ ಮಾಡಿ, ನೆಕ್ಸ್ಟ್ ನಕಲ ಸಹದೇವರಿಗೆ ಮದುವೆ ಮಾಡಿ. ಯಾವ ಮನೆಯಲ್ಲಿ ಯಜಮಾನನ ಧ್ವನಿಯು ಕೂಡ ಅಡ್ಡಾದಿಡ್ಡಿ ಇರುತ್ತದೋ ಆ ಮನೆ ಉದ್ಧಾರ ಆಗುವುದು ಕಷ್ಟ. ಶುಕ್ರವಾರ, ಮಂಗಳವಾರ ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿಯರು ಶ್ರೇಷ್ಠತಮವಾಗಿರುವ ಬೆಲ್ಲವನ್ನು ದಾನ ಮಾಡಿದರೆ ಗೊತ್ತಿಲ್ಲದೆ ಮಾಡಿರುವ ತಪ್ಪುಗಳಿಗೆ ಇಲ್ಲಿ ಎಕ್ಸ್ಕ್ಯೂಸ್ ಕೊಡಲಾಗುತ್ತೆ, ಕ್ಷಮೆ ಹೇಳಲಾಗುತ್ತೆ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿ ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ ಆಗಿರ್ಬೋದು, ತಂತ್ರಗಳಾಗಿರ್ಬೋದು, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ಋಷಿದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೆಲವೊಂದು ಬಾರಿ ಏನಾಗುತ್ತೆ ಗುರುಗಳೇ, ಇನ್ನೇನು ನಮ್ಮ ಕೆಲಸ ಆಗೇ ಹೋಯ್ತು ಅಂತ ಅನ್ಕೊಳ್ತೀವಿ. ಅಂದರೆ 99.9% ಆಗ್ಬಿಟ್ಟಿರುತ್ತೆ. ಇನ್ನು 1% ವೆಯ್ಟ್ ಮಾಡ್ತಾ ಇರ್ತೀವಿ, ಆಗ್ತಾ ಇರೋದಿಲ್ಲ. ಏನೋ ಒಂಥರ ಮೈಂಡ್ ಸ್ಟ್ರೆಸ್ ಆಗ್ತಾ ಇರುತ್ತೆ ಅಥವಾ ಮೆಂಟಲಿ ಬ್ಲಾಕೇಜಸ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಎಲ್ಲಿ ನಾವು ಮಿಸ್ಟೇಕ್ ಮಾಡ್ತಾ ಇರ್ತೀವಿ, ಹೇಗೆ ಅದನ್ನು ಕಂಡುಹಿಡ್ಕೊಳ್ಳೋದು ಅಂತಲೇ ಗೊತ್ತಾಗೋದಿಲ್ಲ. ಇದೊಂದಾದರೆ ನಾಳೆ ನನ್ನ ವರ್ಕ್ ಆಗೋಯ್ತು, ಅಥವಾ ಇದೊಂದು ಸೈನ್ ಆದರೆ ನನಗೆ ಸ್ಯಾಂಕ್ಷನ್ ಆಗೋಗುತ್ತೆ. ಈ ಥರ ಅವ್ರವ್ರ ಲೈಫಲ್ಲಿ ಸಾಕಷ್ಟು ಅನುಭವಗಳಾಗಿರುತ್ತೆ. ಆ ಒಂದು ಆಗೋದಕ್ಕೆ ಒಂದು ಸ್ಟೆಪ್ ಇಟ್ಟರೆ ಆಗುತ್ತೆ, ಕಂಪ್ಲೀಟ್ ಆಗುತ್ತೆ. ಅದಾಗಲ್ಲ ಗುರುಗಳೇ, ಅಲ್ಲಿವರೆಗೂ ಹೋಗಿರ್ತೀವಿ ನಾವು. 10 ಮೆಟ್ಲು ಹತ್ತಿರ್ತೀವಿ, 11 ಹತ್ತಿರ ನಮ್ಗೆ ಸಕ್ಸಸ್ಸು, ಆದರೆ ಅದಕ್ಕೆ ಆಗ್ತಾ ಇರೋದಿಲ್ಲ. ಸೊ ನಮ್ಮ ಮಾಡುವಂಥ ಮಿಸ್ಟೇಕ್ನ ಯಾವುದು ನಾವು ಸರಿ ಮಾಡ್ಕೊಳ್ಬೇಕಾ, ಅಥವಾ ಎಲ್ಲಿ ನಾವು ಏನು ತಪ್ಪುಗಳನ್ನ ಮಾಡ್ತಿರ್ತೀವಿ ಅದನ್ನು ಹೇಗೆ ರೂಲ್ ಔಟ್ ಮಾಡ್ಕೊಳ್ಳುವಂಥದ್ದು, ಅದರಿಂದ ಹೊರಗಡೆ ಬಂದು ಸಕ್ಸಸ್ನ ಕಾಣಬೇಕಂದ್ರೆ ಏನು ಮಾಡಬೇಕಾಗುತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಕೇಳಿದ ಪ್ರಶ್ನೆ ಬಹಳಷ್ಟು ಇದೆ. ಇದು ತುಂಬ ದೊಡ್ಡದಿದು, ಎಷ್ಟು ಹೇಳಿದ್ರು ಕಡಿಮೆನೇ ಇದಕ್ಕೆ. ಯಾಕಂದರೆ ಮನುಷ್ಯ ಪ್ರತಿ ಹಂತದಲ್ಲೂ ಕೂಡ ಎಚ್ಚೆತ್ಕೊಂಡಿರ್ಬೇಕು. ಇದಕ್ಕೆ ಒಬ್ಬ ಡ್ರೈವರ್ನ ಎಕ್ಸಾಂಪಲ್ ತೊಗೋಬೇಕು ನಾವು. ನೀವು ಡ್ರೈವರ್ ಅಂತ ಕೇವಲವಾಗಿ ಕಾಣಬಾರ್ದಿಲ್ಲಿ. ಅವನು ನಮ್ಮ ಪಾಲಿನ ದೇವರು. ನಿಧಾನಕ್ಕೆ ನೀವು ಗಮನಿಸಿ, ನೀವು ಸಂಬಳ ಕೊಡ್ತೀರಿ, ಮಾತಾಡ್ತೀರಿ, ಒಂದೊಂದ್ಸಲ ಕೋಪ ಬರುತ್ತೆ, ಇವೆಲ್ಲ ಎರಡನೇದು. ಅವನನ್ನು ನೀವು ಅವನ ಅವಶ್ಯಕತೆಗೆ ಡ್ರೈವಿಂಗ್ ಮಾಡಿದ್ರೆ ನಿಮ್ಮನ್ನು ಸೇಫ್ಟಿಯಾಗಿ ಎಲ್ಲಿಗೆ ಬೇಕಾಗಿ ಕರ್ಕೊಂಡು ಹೋಗ್ತಾನೆ, ಕರ್ಕೊಂಡು ಬರ್ತಾನಲ್ಲ, ನೀವು ನಿಧಾನಕ್ಕೆ ಗಮನಿಸಬೇಕಾಗಿರೋದು ಇಲ್ಲಿ ಪ್ರೀತಿ ಬಂಧುಗಳೇ. ಅವನ ರೈಟ್ ಲೆಗ್, ಲೆಫ್ಟ್ ಲೆಗ್ಗಿಂದ ಹಿಡಿದು, ಬಲಗೈಯಿಂದ ಹಿಡಿದು, ಎಡಗೈಯಿಂದ ಹಿಡಿದು, 2 ಕಣ್ಣಿಂದ ಹಿಡಿದು, 2 ಕಿವಿಯಿಂದ ಹಿಡಿದು ಎಲ್ಲ ಗಮನಿಸುತ್ತೆ. ನಿಧಾನಕ್ಕೆ ಗಮನಿಸಿ, ತುಂಬ ನಿಧಾನ ಗಮನಿಸಿ. ನಾನು ಹೇಳೋದೇನೂ ಬೇಡ ಇಲ್ಲಿ. ಒಂದು ಡ್ರೈವರನ್ನು, ಒಬ್ಬ ಚಾಲಕನ ಉದಾಹರಣೆ ಕೊಟ್ಟಿದ್ದೇನೆ ಅಂತಂದರೆ, ನಿಮ್ಮ ಜೀವನ ಸಾಗಬೇಕಾದ್ರೆ ಹೀಗೆ ಗಮನಿಸಬೇಕು ಪ್ರೀತಿ ಬಂಧುಗಳೇ. ಬಹಳ ನಿಧಾನವಾಗಿ ಆಲೋಚನೆ ಮಾಡಿ ಪ್ರೀತಿ ಬಂಧುಗಳೇ. ನೀವು ಸ್ವಲ್ಪ ಒಂಚೂರು ಯಾಮಾರೋದು ಕೂಡ ಜೀವನ ಅನ್ನೋದು ನಿಮ್ಮ ಬಸ್, ಜೀವನ ನಿಮ್ಮ ರಥ ಬಹುಶಃ ಎಲ್ಲೋ ಒಂದು ಕಡೆ ಮುಗುಚಿ ಬಿದ್ದು ಬಿಡಬಹುದು. ಒಬ್ಬ ಡ್ರೈವರ್ ಸ್ವಲ್ಪ ಸುಮ್ಮನೆ ಹಿಂಗಂದ್ರೆ ಕಣ್ಣು ಏನಾಗುತ್ತೆ ತಾಯಿ, ಆಕ್ಸಿಡೆಂಟ್ ಆಗುತ್ತೆ ಅಲ್ವಾ? ಎಲ್ಲ ಸ್ವಲ್ಪ ಒಂಚೂರು ಹಂಗೆ 1-3 ಸೆಕೆಂಡ್, ಜಾಸ್ತಿ ಬೇಡ, 2-3 ಸೆಕೆಂಡ್ ಅವನೇನಾದರೂ ಹಿಂಗಂದರೆ ಎಷ್ಟು ಜನರ ಪ್ರಾಣವನ್ನು ಕೇಳಿದೆ ನೋಡಿ. ನೀವು ನೋಡಿ ಎಷ್ಟು ನಂಬಿಕೆಯಿಂದ ಕುಳಿತುಕೊಂಡಿದ್ದೀರೋ. ನೋಡಪ್ಪ, ನೀನು ನಿದ್ದೆ ಮಾಡ್ತೀಯಾ, ಊಟ ಮಾಡಿದೀಯಾ, ಅಥವಾ ನೀನು ಹಸಿದಿದೆಯಾ, ಏನೂ ಕೇಳಲ್ಲ. ನೀನು ಉಂಡಿದೆಯಾ, ನಿದ್ದೆ ಮಾಡಿಬಿಟ್ಟಿಯಾ, ಏನೂ ಕೇಳಲ್ಲ, ಕುಳಿತುಕೊಳ್ತೀನಿ ನಂಬಿಕೆಯಿಂದ. ಒಟ್ಟಾರೆಯಾಗಿ ನಿಮ್ಮ ನಂಬಿಕೆ ಅನ್ನುವುದು ಒಂದು ಈ ಪೂಜೆಯಲ್ಲೋ, ಒಂದು ವ್ರತದಲ್ಲೋ, ನೀವು ಮಾಡೋ ಕೆಲಸದಲ್ಲೋ ಇತ್ತು ಅಂತಂದರೆ, ಇದ್ದು ಜೊತೆಗೆ ಹೀಗೆ ನೀವು ನಿಭಾಯಿಸ್ತಾ ಅದನ್ನೆಲ್ಲ ಕ್ಲಚ್ ಮೇಲೆ ಯಾವಾಗ ಕಾಲಿಡಬೇಕು, ಎಕ್ಸೆಲೇಟರ್ ಮೇಲೆ ಯಾವಾಗ ಕಾಲಿಡಬೇಕು, ಗೇರ್ ಯಾವಾಗ ಮುಟ್ಟಬೇಕು, ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಯಾವಾಗ ಫಿಫ್ತ್ ಗೇರ್ ಹಾಕಬೇಕು, ಹೇಗೆ ನಾನು ಡ್ರೈವ್ ಮಾಡಬೇಕು ಅನ್ನೋದೆಲ್ಲವನ್ನು ಕೂಡ ಗಮನಿಸ್ತಾನೋ
ಹಾಗೂ ಇಷ್ಟು ಗಮನಿಸಿದ್ರು ಕೂಡ ಒಂದೊಂದು ಸಲ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಅಂದರೆ ಸಂಸಾರನವಾಗಿ ಇಷ್ಟು ಚೆನ್ನಾಗಿ ನಿಭಾಯಿಸಿದ್ರು ಕೂಡ ಮಗನ ಯಾರೊಬ್ರು ಏರುಪೇರು ಮಾಡಿಬಿಡ್ತಾರೆ, ಗೌರವ ಕಳೆಯುವಂಥದ್ದು ಏನೋ ಒಂದು ಆಗತ್ತೆ. ಬಹುಶಃ ಆಗದಾಗೆ ನೋಡ್ಕೊಳ್ಳೋದು ನಿಮ್ಮ ಪ್ರಯತ್ನ. ನೀವು ಇಲ್ಲಿ ತಪ್ಪು ಮಾಡ್ತಿದ್ದೀವಿ. ಬಹುಶಃ ನಿಮ್ಮ ಸಕ್ಸಸ್ಸಿನ ಹಾದಿಯಲ್ಲಿ ಹೊರಡುವಾಗ ಮೇಜರಾಗಿ ಈ 4 ತಪ್ಪುಗಳನ್ನು ಮಾಡಬಾರ್ದು. ನಂಬರ್ 1ನೇದು, ಗಂಡ ಹೆಂಡತಿ ಇಬ್ಬರು ನಿಮ್ಮ ಮದುವೆ ದಿನ ಬಂದಿರುತ್ತೆ, ಆ ಮದುವೆ ದಿನವೇ ಕಿತ್ತಾಡೋದು. ಅಲ್ಲರಿ, ನಿಮಗೆ ಮದುವೆ ಆಗಿದೆ ಅಂತಂದರೆ ಏನು ಗೊತ್ತಾ, ಅವನ ಆಜ್ಞೆ ಇರುತ್ತೆ. ಆದ ಮುಹೂರ್ತ ಒಳ್ಳೆಯದ ಕೆಟ್ಟದ ಆಮೇಲೆ ಮಾತಾಡೋಣ. ಅವನ ಆಜ್ಞೆ ಇದ್ದೇ ಆ ದಿನದಲ್ಲೇ ಮದುವೆ ಆಗಿರುತ್ತೆ. ಯಾವಾಗ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರನಿದ್ದಾನೋ ಆವಾಗಲೇ ಧರ್ಮರಾಯನಿಗೆ ದ್ರೌಪದಿಯನ್ನು ಕೊಟ್ಟು ಮದುವೆ ಮಾಡಿದ್ದು. ನೆಕ್ಸ್ಟ್ ಭೀಮನಿಗೆ ಕೊಟ್ಟು ಮದುವೆ ಮಾಡಿದ್ದು. ನೆಕ್ಸ್ಟ್ ಅರ್ಜುನನಿಗೆ ಮದುವೆ ಮಾಡಿದ್ದು. ನೆಕ್ಸ್ಟ್ ನಕಲ ಸಹದೇವರಿಗೆ ಮದುವೆ ಮಾಡಿದ್ದು. ಹಾಗೆ ಒಂದು ಮುಹೂರ್ತ ಅನ್ನೋದೇನಾದರೂ ಇತ್ತು ಅಂತಂದರೆ ಬಲ ಇದೆ, ಇನ್ನೂ ಬಹಳ ಇದೆ. ಇದನ್ನೇನಾದ್ರು ನಾನು ಮಾತಾಡಿದ್ರೆ, ಮದುವೆ ಸಂದರ್ಭದಲ್ಲಿ ಈ ಅಮ್ಮ ಜಗಳ ಮಾಡ್ತಾರಲ್ಲ ಗೊತ್ತಿಲ್ಲ, ಈ ಅಪ್ಪ ಜಗಳ ಮಾಡ್ತಾರಲ್ಲ ಗೊತ್ತಿಲ್ಲ, ಯಾರೋ ಒಬ್ಬರು ಶುರು ಮಾಡ್ತಾರೆ, ಓ ಅಂತ ಗಗನಕ್ಕೆ ಹೋಗ್ಬಿಡ್ತಾರೆ. ಅದಕ್ಕೆ ನಾನೊಂದು ಬಹುಶಃ ಈ ಸುಭಾಷಿತಗಳು ಬರೆಯುವಾಗ, ಯಾವ ಮನೆಯಲ್ಲಿ ಹೆಣ್ಣಿನ ಧ್ವನಿ, ಯಾವ ಮನೆಯಲ್ಲಿ ಹೆಣ್ಣಿನ ಧ್ವನಿ ಅತ್ಯಂತ ಎತ್ತರದಲ್ಲಿರುತ್ತದೋ ಆ ಮನೆ ಉದ್ಧಾರವಾಗುವುದು ಕಷ್ಟ ಅಂತ. ಅದೇ ರೀತಿಯಲ್ಲೇ ಯಾವ ಮನೆಯಲ್ಲಿ ಯಜಮಾನನ ಧ್ವನಿಯು ಕೂಡ ಅಡ್ಡಾದಿಡ್ಡಿ ಇರುತ್ತದೋ ಆ ಮನೆ ಉದ್ಧಾರ ಆಗುವುದು ಕಷ್ಟ. ಯಾಕೆಂದರೆ ಇಬ್ಬರೂ ಕೂಡ ಸಮಪಾಲು. ಹೀಗೆ ಕೋಪ ಬಂದಾಗ ನೀನು ಅಡ್ಜಸ್ಟ್ ಮಾಡ್ಕೋಬೇಕು, ಆಕೆ ಕೋಪ ಬಂದಾಗ ನೀನು ಕೋಪ ಬಂದಾಗ ಈ ಅಮ್ಮ ಅಡ್ಜಸ್ಟ್ ಮಾಡ್ಕೋಬೇಕು. ಹೀಗೇ ಇರಬೇಕು. ಬಿಟ್ಟರೆ ಯಾರದ್ದೂ ದರ್ಪ ಪ್ರಯೋಜನಕ್ಕೆ ಬಾರದು, ಕೆಲಸಕ್ಕೆ ಬಾರದು. ನಂದು ನಡೆಯುತ್ತೆ ಅಂತೇಳಿ ದರ್ಪ ತೋರಿಸ್ಬಾರದು. ಮೊನ್ನೆ ಯಾರೋ ಒಂದು ಪಾಪ ಒಂದು ಹುಡುಗ ಕಾಮೆಂಟ್ ಹಾಕಿದ್ದಾರೆ, ನಾನೇ ಓದಿದೆ, ಯಾವುದೋ ಹೆಣ್ಮಕ್ಳು ತವ್ರ ಮನೆಗೆ ಹೋಗಿದ್ದ ಹೆಣ್ಮಗು ಬರಬೇಕಾದ್ರೆ ಏನು ರೆಮಿಡಿ ಅಂತ. ಅದೇ ಗುರುಗಳು ಅವ್ರು ಕಳಿಸಿಲ್ಲ ಅಂದರೆ ಇದಕ್ಕೇನು ರೆಮಿಡಿ ಅಂತ ಯಾರು ಹಾಕಿದ್ದ? ವಾವ್, ನೋಡಿ ಇದು ಪ್ರಶ್ನೆ. ಈಗ ಆ ಪ್ರಶ್ನೆಗೆ ಉತ್ತರ ಕೊಟ್ಟು ಮುಂದಕ್ಕೆ ಹೋಗ್ತೀನಿ. ಯಾರಾದರೂ ಹಾಗೆ ತವ್ರ ಮನೆಯಲ್ಲಿ ಇಟ್ಕೊಂಡಿದ್ದರೆ ಮಕ್ಕಳನ್ನು, ನಿಮ್ಮ ಮಗಳನ್ನು ದಯವಿಟ್ಟು ಕಳಿಸ್ಕೊಡಿ. ಏನೋ ಒಂದು ಎಂಡ್ ಆಫ್ ದ ಡೇ ನೀವು ಜಗಳ ಆಡ್ಕೊಳ್ಳಿ. ಈ ಮಕ್ಕಳಿಗೆ ತಾಯಿ ಅಂದರೆ ಏನೋ ಹೇಳ್ಕೊಟ್ಬಿಟ್ಟಿರ್ತಾರೆ ಕೆಲವರು. ಬಿಡು, ನಾವು ಇರ್ತೀವಿ, ನೋಡ್ಕೊತೀವಿ, ನಾವು ಬದುಕಿರೋ ತನಕ ನಿನಗೇನು ಕಷ್ಟ, ಏನೇನೋ ಹೇಳ್ಬೇಡಿ ತಾಯಿ, ಆ ಮಕ್ಕಳು ಅನ್ಯೋನ್ಯವಾಗಿ ಅಲ್ಲಿರಲಿ. ಅದಕ್ಕಾಗಿ ಇಂತಹ ಗಂಡಸರು, ಇಂತಹ ಗಂಡ ಮಕ್ಕಳು ಏನಾದರೂ ಕೂಡ ಆ ಥರದ್ದು ಬರಬೇಕು ಅಂತಂದರೆ ಈ ಕೃಷ್ಣನ ಕೊಳಲಿರುತ್ತಲ್ಲ, ಆ ಕೃಷ್ಣನ ಕೊಳಲು ಬಿದಿರಿಂದಲೇ ಮಾಡಿರಬೇಕು. ಅಂತಹ ಬಿದಿರಿಂದ ಮಾಡಿರ್ತಕ್ಕಂತಹ ಕೊಳಲಿಗೆ ಬೆಲ್ಲವನ್ನು ಮತ್ತು ರಾಗಿ ಮತ್ತು ಬೆಲ್ಲವನ್ನು ಅದರ ಒಳಗಡೆ ಹಾಕೋದು, ಸುಣ್ಣದೊಂದಿಗೆ ಲಾಕ್ ಮಾಡುವಂಥದ್ದು, ಕೆಂಪು ದಾರವನ್ನು ಸುತ್ತುವಂಥದ್ದು. ಕೆಂಪು ದಾರ 27 ರೌಂಡ್ ಸುತ್ತಬೇಕು. ಆ 27 ರೌಂಡ್ ಸುತ್ತಿರ್ತಕ್ಕಂಥದ್ದನ್ನು ತೆಗೆದುಕೊಂಡೋಗಿ ನಿಮ್ಮ ಮನೆಯ ಬೆಡ್ರೂಮಲ್ಲಿ, ನೀವು ಯಾವ ರೂಮಲ್ಲಿ ಮಲಗಿದ್ರೋ, ಮನಸ್ತಾಪಗಳು ಹೇಗಾಗಿತ್ತೋ ಆ ಬೆಡ್ರೂಮ್ ಕೆಳಗಡೆ ಇಟ್ಟುಬಿಡಿ. ಆ ನಂತರ 7 ಬೀಳಿಗಳು ಬದುಕಿದ್ದು ಬಾಳಿದ್ದಲ್ವ ನೀವು, ಯಾವುದೋ ಒಂದು 7 ಬೀಳಿಗಳಿತ್ತಲ್ಲ, 7ನೇ ದಿನ ತೆಗೆದುಕೊಂಡು ನೀರಿಗೆ ಹಾಕ್ಬಿಡಿ. ಆ ಬೆಲ್ಲ ಕರಗುತ್ತಾ, ಆ ಒಂದು ಸುಣ್ಣ ಕರಗುತ್ತಾ, ಅದೊಂದು ಏನು ನೀವು ಕಟ್ಟಿದ್ರೆ ಆ ರೆಡ್ ಕಲರ್ ಥ್ರೆಡ್ ಅದು ಕೂಡ ನಿಧಾನಕ್ಕೆ ಬಿಟ್ಕೊಳ್ಳುತ್ತೆ. ಆ ಮಗು ಕೂಡ ಮನಸ್ಸಿಗೆ ಏನು ತುಂಬ ಗಟ್ಟಿ ಮಾಡ್ಕೊಂಡಿದ್ಲೋ, ಅವ್ರ ಮನೆಯವ್ರು ಹೇಳ್ಕೊಟ್ಟಿದ್ರು, ಈ ಗಟ್ಟಿತನದಿಂದ ನಿಧಾನವಾಗಿ ಜಟಿಲ ಸ್ಥಿತಿಯಿಂದ ಹೊರಗೆ ಬರ್ತೀರಿ, ಖುಷಿಯಾಗಿರ್ತೀರಿ, ಚೆನ್ನಾಗಿರುತ್ತೆ. ಗಂಡು ಮಕ್ಕಳು ಕೂಡ ಇದನ್ನು ದಯವಿಟ್ಟು ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಪ್ರಶ್ನೆ ಅಂತ ನಿಮ್ಮದು? ಅದೇ ಗುರುಗಳೇ, ಈಗ ಸಕ್ಸಸ್ ಹಂತದಲ್ಲಿ ಸಕ್ಸಸ್ ಹಂತಕ್ಕೆ ಹೋಗಬೇಕು ಅಂದರೆ ಮಾತ್ರ ನೀವು ದಯವಿಟ್ಟು ಮದುವೆ ಆದ ದಿನದಂದು ಮಾತ್ರ ಜಗಳ ಆಡಬೇಡಿ. ಯಾಕಂದರೆ ಶಿವನ ಆಜ್ಞೆ ಇಲ್ಲದೆ ಒಂದು ಹುಲ್ಲುಗಡ್ಡಿನೂ ಹಲಗಾಡಲ್ಲ ಅಂತಂದರೆ ಇನ್ನು ಇದಕ್ಕೂ ಕೂಡ ಶಿವನ ಆಜ್ಞೆ ಇರಬೇಕಲ್ಲ ಅನ್ನೋದು ನನ್ನ ವಾದ. ಆ ನಂತರ ನಿಮ್ಮ ಜನ್ಮದಿನ, ಮಕ್ಕಳ ಜನ್ಮದಿನ, ಶುಭ ಪರ್ವಕಾಲಗಳು, ಹಬ್ಬ ಹರಿದಿನಗಳು ದಯವಿಟ್ಟು ಜಗಳ ಆಡಬೇಡಿ. 1ನೇದು. 2ನೇದು, ಶುಕ್ರವಾರ ಮಂಗಳವಾರ ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿಯರು ಸಂಪರ್ಕ ಆಗಿರಬಹುದು ಅಥವಾ ಜಗಳ ಆಡುವುದು ಸಮಂಜಸವಲ್ಲ. 4ನೇದು, ನೀವು ಶುಕ್ರವಾರ ಮಂಗಳವಾರ ಉಗುರು ಕಟ್ ಮಾಡೋದು, ಅದಕ್ಕೆ ಸಂಬಂಧಪಟ್ಟ ಎಸೋನೆಟ್ ಅನ್ನೋ ದೇವತೆ ಮುನಿಸ್ಕೊಳ್ತಾಳಂತೆ. ಆವತ್ತು ಇರಬೇಕಂತೆ ನಿಮ್ಮ ದೇಹದಲ್ಲಿ. ನೀವು ಆವತ್ತೇ ಕಟ್ ಮಾಡಿದ್ರೆ ಕರ್ಮ ಏನನ್ಬೇಕು ನಿಮ್ಮನ್ನು. ಅದಕ್ಕಾಗಿ ತೀರಾ ಸಣ್ಣದ್ದು ನೀವು ಸರಿಪಡಿಸ್ಕೊಂಡ್ರೆ ಸಕ್ಸಸ್ಸನ್ನು ಮೆಟ್ಟಲನ್ನು ಹತ್ತುತ್ತೀರಿ. ನನ್ನ ಪ್ರೀತಿಯ ಬಂಧುಗಳೇ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಮದುವೆ ದಿನ ಆಗಿರಬಹುದು, ನಿಮ್ಮ ಜನ್ಮದಿನ ಆಗಿರಬಹುದು, ಶುಕ್ರವಾರ ಮಂಗಳವಾರ ಆಗಿರಬಹುದು, ಪರ್ವದಿನಗಳಾಗಿರ್ಬೋದು, ಆ ಮನೆಯಲ್ಲಿ ಜಗಳವಾಡಬಾರದು. ಈ ಪರ್ವದಿನಗಳಲ್ಲಿ ನೀವೇನಾದರೂ ಖುಷಿಯಾಗಿ ಬೆಲ್ಲ ದಾನ ಮಾಡಿದರೆ ಈ ಹಿಂದೆ ಮಾಡಿರೋ ಪಾಪಗಳು ಹೋಗ್ತಾವಂತೆ. ಯಾವುದು ಅನ್ನದಾನ ಆಗುತ್ತೋ ಕ್ಷೇತ್ರಕ್ಕೆ ಬೆಲ್ಲವನ್ನು, ಯಾಕಂದರೆ ಅದರಲ್ಲಿ ಈ ಎಲ್ಲಿಂದ ಎಲ್ಲಿ ಹುಡುಕಿದ್ರು ದೋಷನ ಸಿಗಲ್ವಂತೆ, ಬೆಲ್ಲಕ್ಕೆ ಮಾತ್ರ.
ಯಾವ ದೋಷವೂ ಸಿಗಲ್ಲ, ಎಂಥ ದೋಷವೂ ಸಿಗಲ್ಲ. ಅದಕ್ಕಾಗಿ ಅಂತಹ ಬೆಲ್ಲವನ್ನೇನಾದರೂ ಶ್ರೇಷ್ಠತಮವಾಗಿರುವ ಬೆಲ್ಲವನ್ನು ದಾನ ಮಾಡಿದರೆ ಗೊತ್ತಿಲ್ಲದೆ ಮಾಡಿರೋ ತಪ್ಪುಗಳಿಗೆ ಇಲ್ಲಿ ಎಕ್ಸ್ಕ್ಯೂಸ್ ಕೊಡಲಾಗುತ್ತೆ, ಕ್ಷಮೆ ಹೇಳಲಾಗುತ್ತಂತೆ. ಅದಕ್ಕಾಗಿ ಈ 4 ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಳಿ, ಸಕ್ಸಸ್ನ ಕಡೆ ನೀವು ಧಾವಿಸ್ತೀರಿ. ಖಂಡಿತ ಗುರುಗಳೇ. ಸೊ ಒಂದು ರೀತಿ ನಾವು ಗೊತ್ತಿಲ್ಲದೆ ಮಾಡುವಂಥ ತಪ್ಪುಗಳಿಂದನೇ ನಮ್ಮ ಸಕ್ಸಸ್ಗೆ ನಾವೇ ಒಂದು ರೀತಿ ಕಲ್ಲು ಹಾಕ್ಕೊಳ್ತಾ ಇರ್ತೀವಿ ಅಂತ ಹೇಳ್ಬೋದು. ಸೊ ಈ ಒಂದು ತಪ್ಪುಗಳನ್ನು ನಾವು ಈ ಒಂದು ದಿನಗಳಲ್ಲಿ ಮಾಡಲಿಲ್ಲ ಅಂತಂದರೆ ನಾವು ಸಕ್ಸಸ್ ರೀಚ್ ಆಗೋಕ್ಕೆ ತುಂಬ ಈಸಿ. ಆ್ಯಂಡ್ ಕಮೆಂಟ್ನಲ್ಲಿ ಕೇಳಿದಂಥ ಪ್ರಶ್ನೆ ಕೂಡ ಇವಾಗಲೇ ನೀವು ರೆಮಿಡಿನ ತಿಳಿಸ್ಕೊಟ್ಟಿದ್ದೀರಾ. ಸೊ ಒಂದು ರೀತಿ 2 in 1 ಎರಡಕ್ಕೂ ಕೂಡ ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.